ಅತಿಥಿಗಳಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ ಸಿನಿಮಾ ಹೆಸರು ಅಂದ ಕೂಡಲೇ ನಾನು ನಮ್ಮ ನಿರ್ದೇಶಕರಿಗೆ ಕೇಳಿದ್ದು ಪೆನ್ ಡ್ರೈವ್ ಅಂದ್ರೆ ಇತ್ತೀಚೆಗೆ ಒಂದಿಷ್ಟು ಆಯ್ತಲ್ಲ ಆ ಪೆನ್ ಡ್ರೈವ್ ಅಂತ. ಆದ್ರೆ ನೀವ್ ಈಗ್ಲೇ ಹೇಳ್ಬೇಡಿ, ವೇದಿಕೆಯಲ್ಲೇ ಎಲ್ಲವನ್ನ ಅನಾವರಣ ಮಾಡಿ ಸದ್ಯಕ್ಕೆ ಈಗ ಶೀರ್ಷಿಕೆ ಅನಾವರಣವನ್ನ ಮಾಡೋ ಸಮಯ. ವಿಶೇಷವಾಗಿ ಸಿನಿಮಾದ ಶೀರ್ಷಿಕೆ ಒಂದು ಇಂಟ್ರೋ ಎವಿ ಮೂಲಕ ಮಾಡಲಿದ್ದಾರೆ. ಶುಭ ಹಾರೈಕೆಯೊಂದಿಗೆ NM ಸುರೇಶ್ ಸರ್ ಅವರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು, ಹಾಗೆ ನಮ್ಮ NRK ವಿಶ್ವನಾಥ್ ಅವರು ಮುಂದೆ ಬರಬೇಕು. ಪೆನ್ ಡ್ರೈವ್ ತಂಡಕ್ಕೆ ಒಳ್ಳೇದಾಗ್ಲಿ, ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇಂಟ್ರೊಡಕ್ಷನ್ ಎವಿಗೆ ಚಾಲನೆ ಕೊಡ್ತಾ ಇದ್ದೀನಿ. ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಥ್ಯಾಂಕ್ ಯು. ಅವ್ರು ಬಂದ್ಮೇಲೆ ಆನ್ ಮಾಡೋಣ. ಚಾಲ್ತಿ ಕೊಡಿ. ಎಂಟರ್ಪ್ರೈಸಸ್ ಅವರ ಸೆಬಸ್ಟಿನ್ ಡೇವಿಡ್ ನಿರ್ದೇಶನದ ಪೆನ್ ಡ್ರೈವ್ ಚಿತ್ರದ ಇಂಟ್ರೊಡಕ್ಷನ್ ಎವಿ ಲಾಂಚ್ ಆಗ್ತಿದೆ. ಶುಭವಾಗಲಿ. ಸಂಸ್ಥೆಗೂ ಚಿತ್ರತಂಡಕ್ಕೂ ಆಲ್ ದಿ ಬೆಸ್ಟ್. ಎರಡು ಅಧ್ಯಕ್ಷರು ನಮ್ಮ ಮುಂದೆ, ಬಹಳ ಖುಷಿ ಆಗುತ್ತೆ. ಈಗ ಪೆನ್ ಡ್ರೈವ್ ಅಂತ ಒಂದು ಚಿತ್ರ ಮಾಡಕ್ ಮುಂದೆ ಬರ್ತಾ ಇದ್ದೀನಿ. ಪೆನ್ ಡ್ರೈವ್ ಸಬ್ಜೆಕ್ಟ್ ಆಕ್ಚುಲಿ ನಾನು ಬಹಳ ಹಿಂದೆನೆ ನಾನು ಮಾಡಿದ್ದೆ, ಬಟ್ ಅದನ್ನ ಇವಾಗ ತಗೊಳ್ಳುವಂತ ಒಂದು ಸನ್ನಿವೇಶ ಬಂತು. ಇತ್ತೀಚೆಗಷ್ಟೇನೆ ಆ ಪೆನ್ ಡ್ರೈವ್ ಟೈಟಲ್ ಕೂಡ ಅದು ರಿಜಿಸ್ಟರ್ ಮಾಡಿದೆ. ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಕೊಟ್ರೇನೋ ಗೊತ್ತಿಲ್ಲ, ನಮ್ಮ ಸುರೇಶ್ ಅವರು ಎಸ್ ಅಂತ ಹೇಳಿ ಕೊಟ್ಬಿಟ್ರು ನಮಗೆ. ಹೌದು, ಹಂಗಾಗಿ ಏನು ನೀವು ಸ್ವಲ್ಪ ಕರುಣೆ ತೋರಿಸಿ ನಮಗ್ ಕೊಟ್ಟಿದ್ದೀರಿ. ಇದರ ಚಿತ್ರದ ನಾಯಕ ಪೆನ್ ಡ್ರೈವ್. ಪೆನ್ ಡ್ರೈವೇ ಚಿತ್ರದ ನಾಯಕ. ಪೆನ್ ಡ್ರೈವ್ ಅಲ್ಲಿ ಎಷ್ಟು ಜನ ಬರ್ತಾ ಇದ್ರೆ ಎಲ್ಲರೂ ನಾಯಕರೇ, ಎಲ್ಲರೂ ನಾಯಕಿಯರೇ. ಇದರಲ್ಲಿ ಯಾರೂ ನಾನು ಪ್ರಮುಖ ನಾಯಕ, ದ್ವಿತೀಯ ನಾಯಕಿ ಇದಲ್ಲ. ಪೆನ್ ಡ್ರೈವ್ ಇಟ್ ಸೆಲ್ಫ್ ಎ ಹೀರೋ ಅಂಡ್ ಹೀರೋಯಿನ್. ಹೀಗಾಗಿ ಒಂದು ಭಿನ್ನವಾದ ಕಥೆನ ಯೋಚನೆ ಮಾಡಿದ್ದೀನಿ. ಈ ಪೆನ್ ಡ್ರೈವ್ ಅಂತ ಏನಿದೆ, ಆ ಪೆನ್ ಡ್ರೈವ್ ಬಿಟ್ಟು ಮುಂದಿನ ಅಧ್ಯಾಯನೇ ನನ್ನ ಪೆನ್ ಡ್ರೈವ್. ಅಂದ್ರೆ ಡೇವಿಡ್ಸ್ ಪೆನ್ ಡ್ರೈವ್ ಇಟ್ಸ್ ಮುಂದಿನ ಅಧ್ಯಾಯ. ಈ ಅಧ್ಯಾಯ ಅಲ್ಲ, ಈ ಅಧ್ಯಾಯ ಎಲ್ಲರಿಗೂ ಗೊತ್ತಿರೋದೆ, ಎವ್ರಿಬಡಿ ನೋಸ್. ಈಗ ನಾನ್ ಮಾಡ್ತಾ ಇರುವಂತಹ ಪೆನ್ ಡ್ರೈವ್ ಅದನ್ನ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗಿರುವಂತ ಪೆನ್ ಡ್ರೈವ್. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ತನಿಷಾ ಅವರು, ಅದ್ರ ಜೊತೆ ನಮ್ಮ ಸಂಜನಾ ನಾಯ್ಡು ಇದ್ದಾರೆ, ನಮ್ಮ ರಾಧಿಕಾ ರಾಮ್ ಇದ್ದಾರೆ, ಅರ್ಚನಾ ಇದ್ದಾರೆ. ಇನ್ನು ಬಹಳಷ್ಟು ಹಿಂಗೆ ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ನಮ್ಮ ಪೆನ್ ಡ್ರೈವ್ ಅಲ್ಲಿ. ಇಷ್ಟು ಮಾತ್ರ ಹೇಳ್ಬೋದು. ಹಾರ್ಡ್ ಡಿಸ್ಕು ಸಹ ಕಷ್ಟ ಆಗುತ್ತೆ, ಅದಕ್ಕಿಂತ ದೊಡ್ಡದು ಟೆರಾಬೈಟ್ ಅಂತ ಇಂಥ ಬಗ್ಗೆ ಯೋಚನೆ ಮಾಡಬೇಕು. ಏನಿಹೋ ನಾವು ಇದನ್ನ ಬಹಳ ಸೀರಿಯಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ 2 ಲಯನ್ಗಳು, 2 ಲಯನ್. ಆ 2 ಲಯನ್ ಇರೋದ್ರಿಂದ
ನಾವು ಸೇಫ್ ಆಗಿರ್ತೀವಿ ಅನ್ನೋದು ಒಂದು ಮನೋಭಾವನೆ. ಬೈ ಗಾಡ್ಸ್ ಗ್ರೇಸ್ ಇವತ್ತುವರೆಗೂ ನಂದಿದು 15ನೇ ಚಿತ್ರ ನಿರ್ಮಾಣ ಮತ್ತು ನಿರ್ದೇಶನದ. ಯಾವ ಚಿತ್ರನೂ ಶುರು ಮಾಡಿದ ಮೇಲೆ ನಂದು ಡಿಲೇ ಆಗೋದು ಇಲ್ಲವೇ ಇಲ್ಲ. ಸ್ಟಾರ್ಟ್ ಮಾಡೋದು ಡಿಲೇ ಆಗ್ಬೋದು, ಸ್ಟಾರ್ಟ್ ಆದ್ಮೇಲೆ ನಿಲ್ಲೋದಿಲ್ಲ. ಯಾಕಂದ್ರೆ ನಂದೇ ಸ್ಟುಡಿಯೋ ಇದೆ, ನಂದೇ ಲೈಟ್ಸ್, ಕ್ಯಾಮ್ರಾ, ಜನರೇಟರ್, ನಾನೇ ಡೈರೆಕ್ಟರು, ನಮ್ಮ ಆರ್ಟಿಸ್ಟ್ಗಳು. ಹಾಗಾಗಿ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಚಾನ್ಸಸ್ ಬಹಳ ಕಮ್ಮಿ ಇದೆ ಸ್ಲೋ ಆಗಕ್ಕೆ, ಫಾಸ್ಟ್ ಆಗಿ ಆಗುತ್ತೆ ಅಂತ. ಇದು ಎಲ್ಲದಕ್ಕಿಂತ ನನಗೆ ಇನ್ನೊಂದು ಒಂದು ಶಕ್ತಿ ನಮ್ಮ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ನಾನು ಇದ್ರ ಬಗ್ಗೆ ಮಾತಾಡಿದಾಗ ನೀವು ವರಿನೇ ಮಾಡ್ಕೊಂಬೇಡ, ನಾವಿದ್ದೀವಿ ಅಂತ ಅದೇ ತರ ಬಂದ್ರು. ಅದೇ ಜೊತೆ ನಮ್ಮ ಕಲಾವಿದರು ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ರು ತುಂಬಾ ಬ್ರೈಟ್ ಆಗಿ, ತುಂಬಾ ಸ್ಪೋರ್ಟಿವ್ ಆಗಿ, ನನ್ಕಿಂತ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಜೊತೆ 2 ಸಿಂಹಗಳೈತೆ, ಮತ್ತೆ ಹೇಳ್ತಾ ಇದ್ದೀನಿ. ಪ್ಲಸ್ ಇಡೀ ನಮ್ಮ ಫಿಲಿಂ ಇಂಡಸ್ಟ್ರಿ ನಮ್ಮ ಜೊತೆ ಇದೆ, ಅಲ್ಲೇ ಕುಂದಿದ್ದಾರೆ ಎರಡು ಶಕ್ತಿಗಳು. ಒಂದು ನಮ್ಮ ಅಧ್ಯಕ್ಷರಾದ ಸುರೇಶ್, ಇನ್ನೊಂದು NRK ವಿಶ್ವನಾಥ್ ಅವರು. ಹಂಗಾಗಿ ಇನ್ನೇನೈತೆ, ಫಿಲಿಂ ಚೇಂಬರ್ ಇದೆ, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ನಮ್ಮ ಜೊತೆ ಇದೆ. ಇನ್ನೆಲ್ಲ ನೀವೆಲ್ಲ ನಮ್ಮ ಜೊತೆ ಇದ್ದೇ ಇರ್ತೀರ. ಹಾಗೆ ಅನ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಏನು ಹೇಳಕ್ ಒಟ್ಟಿಗೆ, ಯಾಕಂದ್ರೆ ಇಶ್ಯೂ ಬೇಸು ರೈಟ್ನಲ್ಲೇ ಗೊತ್ತಾಗುತ್ತೆ. ಯಾಕೆ ಮುಂದಾಗೋದು ಅಂತ ಹೇಳೋದು, ಮುಂದಾಗುತ್ತೆ ಹಿಂದಿಂದಿಲ್ಲ. ಮುಂದೆ ತನಿಖೆಯ ವಿಚಾರ ಹೋಗುತ್ತಾ ಹೇಗೆ? ಇದು ಪಕ್ಕ ತನಿಖೆಯ ವಿಚಾರ, 100% ತನಿಖೆ. ಇದು ಫುಲ್ಲು ಅಂದ್ರೆ ಟ್ರ್ಯಾಕಿಂಗ್, ಆಮೇಲೆ ಪೊಲೀಸ್, ಇವೆರಡರ ಮಧ್ಯದಲ್ಲಿ ಹೋರಾಟ ನಡೆಯುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ. ಈಗಲೇ ನಾನು ಸ್ವಲ್ಪ ಹೇಳ್ಬೋದು, ಇದು ಪ್ರಥಮ, ಈಗ ಟೈಟಲ್ ರಿಲೀಸ್ ಇರೋದ್ರಿಂದ ಇಷ್ಟಕ್ಕೆ ನಮ್ಮನ್ನ ಬಿಟ್ಬಿಡಿ. ಮುಂದಿನ ಎಲ್ಲ ಏನಿದೆ ಎಲ್ಲ ಸಪೋರ್ಟ್ ಇದೆ ಅಂತಾರಲ್ಲ, ಫೋನ್ ಕಾಲ್ ಜಾಸ್ತಿ ಬಂದಿದೆ, ಬರ್ತಾನೆ ಇದೆ. ಬಟ್ ಪೆನ್ ಡ್ರೈವ್ ಅಲ್ವೇ ಇದು, ಡೇವಿಡ್ಸ್ ಪೆನ್ ಡ್ರೈವ್, ಅಷ್ಟು ಮಾತ್ರ ಹೇಳ್ಬೋದು ನಾನು. ಡೇವಿಡ್ ಪೆನ್ ಡ್ರೈವ್ ಇದು. ಹಂಗಾಗಿ ಇದು ನನ್ನ ಪೆನ್ ಡ್ರೈವ್. ನನ್ನ ಪೆನ್ ಡ್ರೈವ್ ಈಗ ಸದ್ಯಕ್ಕೆ ಲಾಕ್ ಆಗಿದೆ. ಹೆಂಗ ಕಷ್ಟಪಟ್ಟು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಹೇಳಲೇಬೇಕಲ್ವೇ, ನಿಮ್ಮ ಹತ್ರ ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಖಂಡಿತ ಹೇಳ್ತೀವಿ. ಶೂಟಿಂಗ್ ಬಂದು ನಮ್ಮ ನಿರ್ಮಾಪಕರು ಬಿಟ್ಟಿರೋದು, ನಾನು ರೆಡಿ ಇದ್ದೀನಿ. ಇವತ್ತು ಅಂದ್ರೆ ಇವತ್ತೇ ಶೂಟ್ ಮಾಡೋಷ್ಟು ಎಲ್ಲವೂ ಇದೆ. ಆದ್ರೆ ಅವರು ಆಷಾಢ ಅಂತ ಅಂತಾರೋ, ಇಲ್ಲ ಮಾಡಿ ಈಗಾಗಲೇ ಶುರು ಮಾಡಿದ್ದೀರಲ್ಲ ಅಂತ ಅಂತಾರೋ ಗೊತ್ತಿಲ್ಲ. ಅದು ನಮ್ಮ ನಿರ್ಮಾಪಕರು. 2 ಸಿಂಹಗಳಿದೆ. ಆ ಸಿಂಹ ಏನನ್ನುತ್ತೆ, ನಾವು ಅದಕ್ಕೆ ರೆಡಿ. ಹೆಚ್ಚು ಕಮ್ಮಿ ಬಹುತೇಕ ಬ್ಯಾಂಗ್ಳೂರ್ನಲ್ಲೇ ನಡೆಯುತ್ತೆ. ಸಾಂಗ್ಸ್ ಮಾತ್ರ ಹೊರಗೆ ಹೋಗೋ ಚಾನ್ಸಸ್ ಇದೆ. ಶೂಟಿಂಗು ಟ್ಯಾಕಿ ಪೋರ್ಷನ್ ಫುಲ್ ಬ್ಯಾಂಗ್ಳೂರ್ ನಡೆಯುತ್ತೆ. ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಚಾನ್ಸಸ್ ಇದೆ, ಅಬ್ರಾಡ್ ಹೋಗೋ ಚಾನ್ಸಸ್ ಇರುತ್ತೆ, ಹೇಳಕ್ಕಾಗಲ್ಲ. ಟ್ಯಾಕಿ ಪೋರ್ಷನ್ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರೇ. ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಇದೆ. ಅದು ನಾನು, ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ನಮ್ಮ ಟೀಮು ಎಲ್ಲ ಸೇರ್ಕೊಂಡಾಗ ಯಾವುದಕ್ಕೆ ಅವರು ವೋಟ್ ಜಾಸ್ತಿ ಸಿಗುತ್ತೆ ಅದಕ್ಕೆ ನಾವು ಹೋಗ್ತೀವಿ. ಆಗ್ತಾರೆ, ಇನ್ನು ಆಗ್ತಾರೆ. ಅದೆಲ್ಲ ಒಂದ್ ಸ್ವಲ್ಪ ಸಸ್ಪೆನ್ಸ್ ಅಲ್ಲ ಐತೆ. 60% ಹೆಣ್ಣು ಮಕ್ಕಳು, 40% ಗಂಡು ಮಕ್ಕಳು. ಪೆನ್ ಡ್ರೈವ್ 60/40 40/60 ಸೈಟು. ಪಾರ್ಟ್ 1, 2 ಎಲ್ಲ ಬಂದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ 1 ಮಾಡೋದೇ ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಿದೆ. ಇವತ್ತಿನ ಪರಿಸ್ಥಿತಿ 2 ಅಲ್ಲ 4 ಐತೆ, 2 ಲೈನ್ ಇದೆ. ಹಂಗಾಗಿ ಎಲ್ಲರೂ ತುಂಬಾ ದೊಡ್ಡ ಶಕ್ತಿನೇ. ಅಷ್ಟೇ ನೋಡಿದ್ರೆ ಗೊತ್ತಾಗುತ್ತಲ್ವ, ಅದೇನು ಹೇಳೋದ್ ಬೇಕಾಗಿಲ್ಲ. ಸಿಮ್ಮಿಣಿಗಳು ಜಾಸ್ತಿ ಅಲ್ಲ ಡೇವಿಡ್? ಸಿಮ್ಮಿಣಿಗಳು ಜಾಸ್ತಿ. ಓಕೆ,
ಲೈನ್ ಎಸ್ ವೆಂಕಟೇಶ್ ಅವ್ರು ನಾನಾಗ್ಲೇ ಹೇಳಿದ ಹಾಗೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನ್ ನಮ್ಮ ಗಾಂಧಿನಗರ ಚಿತ್ರ ನಿರ್ಮಾಣ ಮಾಡೋದು ಬಹಳಷ್ಟು ಕಡಿಮೆ ಮಾಡಿಬಿಟ್ಟಿದೆ ಹಲವಾರು ಕಾರಣಗಳಿಂದ. ಹಾಗಾಗಿ ಈ ಬಾರಿ ನಮ್ಮ ಏನು ನಿರ್ದೇಶಕ ಸಂಘದಲ್ಲಿ ನಮ್ಮ ಸೆಬಾಸ್ಟಿಯನ್ ಡೇವಿಡ್ ಅವರು ವರ್ಕ್ ಮಾಡಿದ್ರು, ನಮ್ಮ ವಿಶ್ವನಾಥ್ ಅವರು ಈಗ ವಾಣಿಜ್ಯ ಮಂಡಳಿ ಅವರು ನಿರ್ದೇಶಕ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಸುರೇಶ್ ಅವರು. ಯಾಕಂದ್ರೆ ಅವ್ರದ್ದು ಹೆಂಗೆ ಅಂದ್ರೆ ಸಿನಿಮಾಗಳನ್ನ ಒಂದು ಕಾಲದಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿ ಇವತ್ತಿಗೂ ಎಲ್ಲರ ಜೊತೆಗೆ ಎಲ್ಲ ಏನಂತಾರೆ ಹಂತಗಳಲ್ಲಿ ಪ್ರತಿಯೊಬ್ಬರನ್ನು ಗಣನೆಗೆ ತಗೊಂಡು ಪ್ರತಿಯೊಬ್ಬರ ಜೊತೆ ಏನಾದ್ರು ಮಾಡೋಣ ಅಂತ ತವಕ ಇದೆ. ಮತ್ತೆ ನಮ್ಮ ಏನು ಸಿನಿಮಾ ರಂಗದ ಯಾವ್ದಾದ್ರು ರೀತಿಯಲ್ಲಿ ಏನಾದ್ರು ಮಾಡಬೇಕು, ಸೊ ನಾನು ನಿರ್ಮಾಣ ಮಾಡ್ಬೇಕು ಅಂತ ಅವರು ಒಂದ್ 2-3 ವರ್ಷದಿಂದ ಹೇಳ್ಕೊಂಡು ಆಕ್ಚುಲಿ ಹೋಗ್ತಾ ಇದಾರೆ. ಬಟ್ ಆದ್ರೆ ನಿರ್ಮಾಣ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ನಮ್ಮ ಹೇಳಿದ್ರು ಡೇವಿಡ್ ಅವರು, ಸೊ ನನ್ನ ಹತ್ರ ಏನು ಸ್ಟುಡಿಯೋ ಇದೆ, ಟೆಕ್ನಿಷಿಯನ್, ಸಪೋರ್ಟಿಂಗು. ಯಾಕಂದ್ರೆ ನಮ್ಗೆ 50% ನಮ್ಗೆ ನಮ್ದು ಸ್ವಂತ ಏನಾದ್ರು ಇರಬೇಕು ಏನಾದ್ರು ಮಾಡ್ಬೇಕಂದ್ರೆ. ಯಾಕಂದ್ರೆ ಇವತ್ತು ಜನ ಸಿನಿಮಾದನ್ನೇ ಭಯ ಬಿದ್ದೋಗ್ಬಿಡ್ತಾರೆ. ಬಟ್ ಆ ತರದಲ್ಲಿ ಈಗ ನಾವು ಅವ್ರ ಜೊತೆ ಇರೋದಕ್ಕೆ ಮೂಲ ಕಾರಣ ಏನಂದ್ರೆ ಅವರು ಕೆಲಸನೂ ಮಾಡ್ತಾರೆ, ಜೊತೆಗೆ ಎಲ್ಲರನ್ನು ಬಳಸ್ಕೋತಾರೆ, ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ತಾರೆ. ಇವತ್ತು ಚಿತ್ರರಂಗಕ್ಕೆ ಯಾರು ಬಹಳಷ್ಟು ಜನ ಕೆಲಸ ಮಾಡೋರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಹೊಸದಾಗಿ ಕೆಲಸ ಹುಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಏನೋ ಮಾಡ್ಬೇಕು ಅಂತ ಅವ್ರು ಆಕ್ಚುಲಿ ಆಲೋಚನೆ ಮಾಡ್ತಾರೆ. ಆಮೇಲೆ ನಮಗೂ ಅಷ್ಟೇ, ಯಾಕಂದ್ರೆ ನಮ್ಮ ತಂದೆಯವರೆಲ್ಲ ಆಕ್ಚುಲಿ ಇದೇ ಇಂಡಸ್ಟ್ರಿಯಲ್ಲಿ ಇದ್ದವರು, ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಆಕ್ಚುಲಿ ಸಿನಿಮಾ ರಂಗಕ್ಕೆ ಸೇರ್ಕೊಂಡವ್ರು. ಈಗ ನಾನು ಹುಟ್ಟಿದ ಟೈಮಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಇದ್ರು, ಆಮೇಲೆ ಇಲ್ಲಿ ಬಂದ್ರು. ನಾವು ನಮ್ದೇ ಥಿಯೇಟ್ರು, ಸೊ ನಮ್ದೇ ಕೆಲಸಗಳು ಆಕ್ಚುಲಿ ಇದರಲ್ಲಿ 12ನೇ ವಯಸ್ಸಲ್ಲಿ ಇದರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಈ ಸಮಯದಲ್ಲಿ ಇವ್ರು ಮಾಡುವಾಗ ನಾವು ಬೇಲಿಯು ಅಂತ ಒಂದು ಆಕ್ಚುಲಿ ಈಗ ಒಂದು 2 ವರ್ಷ ಹಿಂದೆ ಮಾತಾಡ್ಕೊಂಡು ಹೋದ ವರ್ಷ ನಮ್ಮ ನಾಗೇಶ್ ಅವರ ಒಂದು ಹೇಳ್ತಲ್ಲ ಮಾರ್ಗದರ್ಶನದಲ್ಲಿ ಬಹಳಷ್ಟು ಆಕ್ಚುಲಿ ಇದು ಮಾಡ್ಕೊಂಡು ಅವ್ರ ಡೇವಿಡ್ ಅವರಿಲ್ಲ ಇದು ನಾವು ಚಲನಚಿತ್ರೋತ್ಸವಕ್ಕೆ ನಾವು ಅಲ್ಲಿ ಫಸ್ಟ್ ಆಕ್ಚುಲಿ ತೋರ್ಸೋ ತರ ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂದಾಗ ನಾವು ಪ್ರಾರಂಭ ಮಾಡಿದ್ವಿ. ಬಟ್ ಅದು ಪಿಕ್ಚರ್ ಹೋಗ್ತಾ 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 ದೊಡ್ಡ ಮಟ್ಟದಲ್ಲಿ ಆಯ್ತು, ಈವನ್ ಆಕ್ಚುಲಿ ಸೆನ್ಸಾರ್ ಆಯ್ತು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನ್ ಪೆನ್ ಡ್ರೈವ್ ಅಂತ ಆಕ್ಚುಲಿ ಬಂತು, ಅದು ಅವ್ರು ಆಲ್ರೆಡಿ ಆಕ್ಚುಲಿ ಬೇರೆ ಬೇರೆ ಇದರಲ್ಲಿ ಹೇಳ್ತಲ್ಲ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ಬೇಕು ಅಂತ ಅವರು ಅವಾಗಿಂದ ಅವ್ರು ಪ್ಲಾನಿಂಗ್ ಅಲ್ಲಿ ಇದ್ರು. ಬೇರೆ ಬೇರೆ ಆಕ್ಚುಲಿ ಸ್ಟೋರಿಗಳಂದ್ರೆ ಈಗ ಅವ್ರು ಹೇಳ್ದಲ್ಲ 60%, 40%, 50%, ಸೊ ಹೆಣ್ಮಕ್ಳು 40%. ಹಂಗಲ್ಲ, ಯಾಕಂದ್ರೆ ಅವ್ರು ಏನ್ ವರ್ಕ್ ಮಾಡ್ತಾರೆ ಅವ್ರ ಕೈಲಿ ನಾವು ಆಕ್ಚುಲಿ ನಮ್ಮ ಏನು ಆಡಿಯನ್ಸ್ಗೆ ನಾವು ಏನ್ ಆಕ್ಚುಲಿ ಅವ್ರಿಗೆ ಕಥೆಗಳು ಕೊಡ್ತೀವಿ, ಅವ್ರು ಎಷ್ಟು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ತಗೊಳ್ತಾರೆ. ಯಾಕಂದ್ರೆ ಏನೋ ಇದೆ, ಏನೋ ಮಾಡ್ತಾ ಇದ್ವಿ, ಏನೋ ಆಗೋಗ್ಬಿಟ್ಟಿದೆ, ಅದನ್ನೇ ನಾವು ಮಾಡ್ಬಿಡ್ತೀವಿ, ಆತರ ಬರಲ್ಲ. ಸೊ ಇದರಲ್ಲಿ ಕಾಮಿಡಿ ಇರಬೇಕು, ಅವ್ರಿಗೆ ಅದ್ರಲ್ಲಿ ಆಕ್ಚುಲಿ ಸಸ್ಪೆನ್ಸ್ ಇರಬೇಕು, ಆಮೇಲೆ ಅವ್ರ ಫೀಲಿಂಗ್ ಇರಬೇಕು. ಯಾಕಂದ್ರೆ ಒಬ್ಬೊಬ್ಬೊಂದು ಮನುಷ್ಯನಲ್ಲಿ ಫೀಲಿಂಗ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೋ ಟೈಮಲ್ಲಿ ಡ್ರೈವ್ ಮಾಡಿದಾಗ ಗೊತ್ತಾಗತ್ತಂತೆ. ಅದೇನ್ ಹೇಳ್ತಾರಲ್ಲ ಪೆನ್ ಡ್ರೈವ್ ಅಂತಾರೆ, ಪೆನ್ ಡ್ರೈವ್ ಅಲ್ಲಿ ಒಂದೇ ಇರಲ್ಲ, ಅದು ಈಗ ಗ್ಲೋಬಲ್ ಆಕ್ಚುಲಿ ಗ್ಲೋಬಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಪೆನ್ ಡ್ರೈವ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾನು ಬಂದಿ ಆಗಿರುತ್ತೆ. ಈಗ ಮನುಷ್ಯ ಬಂದು ಜೈಲ್ಗೆ ಹೋಗ್ತಾನೆ, ಬರ್ತಾನೆ, ಯಾವ್ದೋ ರೂಮಲ್ಲಿ ಬಂದಾಗಿರ್ತಾನೆ, ಇಲ್ಲ ಯಾವ್ದೋ ಹೆಸರಿಗೆ ಬಂದಿ ಆಗಿರ್ತಾನೆ. ಬಟ್ ಪೆನ್ ಡ್ರೈವ್ ಅಲ್ಲಿ ಬೇಕಾದಷ್ಟು ವಿಷಯಗಳು ಬಂದಿ ಆಗತ್ತೆ. ಅದು ಯಾವ ರೀತಿ ತೋರಿಸ್ತಾರೆ ಅನ್ನೋದೇ ನಮ್ಮ ನಿರ್ದೇಶಕರ ಕೆಲಸ. ಹಾಗಾಗಿ ನಮ್ಮ PRO ವೆಂಕಟೇಶ್ ನಮ್ಗೆ ನಮ್ಮ ಜೊತೆ 2009ರಿಂದ ನಾವೆಲ್ಲ ಜರ್ನಿಗಳಲ್ಲಿ ಎಲ್ಲ ನೋವುಗಳನ್ನ, ನಲಿವುಗಳನ್ನ, ಪ್ರತಿಯೊಂದು ಕಷ್ಟ ನಷ್ಟಗಳನ್ನ ಪ್ರತಿಯೊಂದು ಎದುರಿಸಿದೀವಿ. ಬಟ್ ಆದ್ರೆ ಇವತ್ತು ಚಿತ್ರರಂಗ ಅಂದ್ರೆ ಇಲ್ಲಿ ನಾವು ನಮ್ಮನ್ನ ನಂಬ್ಕೊಂಡು ಆಕ್ಚುಲಿ ಎಷ್ಟೋ ಕಲಾವಿದರು ನಮ್ಗೆ ಊಟ ಹಾಕಿದ್ದಾರೆ, ಊಟ ಹಾಕ್ತಾರೆ, ನಮ್ಮನ್ನ ಕಾಪಾಡ್ತಾರೆ, ನಮ್ಗೆ ಎಷ್ಟೋ ಜನ ನಮ್ಮನ್ನ ನೋಡ್ಕೋತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವತ್ತಿಗೂ ನಾವು ಕಷ್ಟದಲ್ಲಿ ನಷ್ಟದಲ್ಲಿ ಇದ್ರು ಸಿನಿಮಾಗಳು ಮಾಡ್ತಾನೆ ಇದೀವಿ. ಬಿಕಾಸ್ ಏನಕ್ಕೆ ಅಂದ್ರೆ ನಮ್ಮೆಲ್ಲರ ಕರ್ತವ್ಯ ಅಂತ. ಈಗ ನಮ್ಮ ಮೀಡಿಯಾಗಳಲ್ಲಿ ಬಹಳ ಜನ ಕೆಲಸ ಮಾಡ್ತಾರಲ್ಲ, ಅವಾಗಿಂದ ನಾವು ನೋಡಿದ್ದಾರೆ. ಸೊ ನಾವು ಮಾತಾಡೋಣ ಕಮ್ಮಿ, ಬಟ್ ಮಾಡೋಣ ಜಾಸ್ತಿ ಅನ್ನೋ ಒಂದು ಸಂಪ್ರದಾಯದಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ವೆಂಕಟೇಶ್ ಅವರು ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ಅವ್ರಿಗೆ ಇದರಲ್ಲಿ ಏನು ಒಂದು ಸಣ್ಣ ಒಂದು ಅದ್ರ ವಿವರಣೆ ಕೂಡ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಗೆ ಪ್ರೋತ್ಸಾಹಕ್ಕೆ ಜನ ಬೇಕು. ಯಾಕಂದ್ರೆ ನಾವೇನಾದ್ರೂ ಸಮಾಜದಲ್ಲಿ ಎಲ್ಲಾದ್ರೂ ಏನಾದ್ರೂ ಪ್ರೋತ್ಸಾಹಕ್ಕೆ ನಮ್ ಜೊತೆ ಬನ್ನಿ ಅಂದ್ರೆ ನಾವು ವೇದಿಕೆಗಳ ಮೇಲೆ ಹೋಗ್ತೀವಿ. ಆದ್ರೆ ಒಂದು ಪ್ರೋತ್ಸಾಹ ಮಾತ್ರ ಅವ್ರು ನಮ್ ಜೊತೆ ಬಂದಿರೋದ್ರಿಂದ ಸೊ ಅವ್ರಿಗೂ ನಮ್ಮ ಈ ಒಂದು ಹೊಸ ಇದ್ರಲ್ಲಿ ಮೊದಲೇ ಇದು ಮಾಡ್ತಾರಂತೆ, ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಜೊತೆ ಇಲ್ಲಿ ಬಹಳಷ್ಟು ಹೆಚ್ಚಿನ ಕಲಾವಿದಿದ್ದಾರೆ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ನಮ್ಮ ತನಿಜ ಕುಪ್ಪಣ್ಣ ನಾವು ಮೊದಲನೇ ಭೇಟಿ ಮಾಡಿದ್ದು. ಬಟ್ ನಮ್ಗೆ ಆಕ್ಚುಲಿ ಒಂದು ಯಾವ್ದೋ ಒಂದು ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಕೆಲವರು ಏನಂದ್ರೆ ಬಟ್ ಪಾಸಿಟಿವ್ ಆಗಿರೋರು ಬೇಕು ಅಂದ್ರೆ ನಾವು ಫಸ್ಟ್ ಮಾತಾಡ್ತಾ ಈಗ ಪಾಸಿಟಿವ್ ಆಗಿ ಆಕ್ಚುಲಿ ಮಾತಾಡೋದು. ಸಂಜಯ್ ನಾಯ್ಡು ಅವರು ಆಕ್ಚುಲಿ ಅದೇ ಮಾಡೋದು, ಅರ್ಚನಾ ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಹೀಗಾಗಿ ಆಮೇಲೆ ನಮ್ಮ ಶ್ರೀಯುತರಾದ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಬಟ್ ಅವರೆಲ್ಲ ನಮ್ಮ ಒಂದು ಈ ಒಂದು ಕಥೆಗಳಿಗೆ ಪೆನ್ ಡ್ರೈವ್ ನ ಹೆಸರಿಗಿಂತ ಅವರೆಲ್ಲ ಕೆಲಸ ಮಾಡ್ತಾರಲ್ಲ, ಆ ಕೆಲಸ ಮಾಡೋಂತ ಆಕ್ಚುಲಿ ಆ ಒಂದು ಏನಿಲ್ಲ ಆ ಶಕ್ತಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕರಿಸುಬ್ಬ ಹತ್ರ ಮಾತಾಡೋದು ಇಲ್ಲ ನಾವೆಲ್ಲ ಇರ್ತೀವಿ, ಯಾಕಂದ್ರೆ ನಾವೆಲ್ಲ ಒಟ್ಟೊಟ್ಟಿಗೆ ಇರ್ತೀವಿ ಚೇಂಬರ್ ಅಲ್ಲಿ ಎಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮ ಈ ಪೆನ್ ಡ್ರೈವ್ ಏನೋ ತೊಂದರೆ ಬಂದಾಗ್ಲೂ ನಮ್ಮ MS ಸುರೇಶ್ ಅವರು
ಇಲ್ಲ ಯಾಕಂದ್ರೆ ನಿಮ್ಗಳೆಲ್ಲ ನಾವು ನೀವೆಲ್ಲ ಅಂದ್ರೆ ಚಲನಚಿತ್ರ ರಂಗದಲ್ಲಿ ಮನರಂಜನೆಗೆ ನಾವು ಹೆಚ್ಚು ನಾವು ವರ್ಕ್ ಮಾಡ್ತಾರಂತ. ಸೊ ನಮ್ಗೆ ಬೇರೆ ಅದೆಲ್ಲ ಬರಲ್ಲ, ಕನ್ಫ್ಯೂಷನ್ ಬೇಡ, ಕ್ಲಾರಿಫಿಕೇಶನ್ ಮಾಡೋಣ ಅಂತ ನಮ್ಮ ಸುರೇಶ್ ಅವರು ನಮ್ಗೆ ಬಹಳ ಧೈರ್ಯ ತುಂಬಿ ಬೆಣ್ ತಟ್ಟಿದ್ದಾರೆ. ಸೊ ಹಾಗಾಗಿ ಟೈಗರ್ ವೆಂಕಟೇಶ್, ನಮ್ಮ ನರಸಿಂಹಲು ಎಲ್ಲ ನಮ್ಮ ಸಿನಿಮಾ ಸಂಬಂಧಪಟ್ಟವ್ರು ಹೆಚ್ಚು ಬೆಟಾಲಿಯನ್ ಇಲ್ಲಿದ್ದೀವಿ. ಹಾಗಾಗಿ ಸೊ ನಿಮ್ಮೆಲ್ಲರ ಸಹಕಾರ ಮತ್ತೆ ಪ್ರೋತ್ಸಾಹ ನಮಗೆ ಬೇಕು. ಸೊ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗ್ಲಿ ಸರ್. ಸೊ ಇನ್ನೊಬ್ರು ವೆಂಕಟೇಶ್, ಈಗಾಗಲೇ ನನ್ನ ಮಿತ್ರರಿಗೆ ಧನ್ಯವಾದಗಳು ಅಂಡ್ ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬರು ಗಣ್ಯರಿಗೂ ಅಂಡ್ ನನ್ನ ಆಲ್ ಕೋ ವರ್ಕರ್ಸ್, thank you so much for coming and making this event wonderful. So yeah, pen drive ಅಂತ ಕೇಳಿದ್ರೆ ಎಲ್ರಿಗೂ ಯಾವುದೋ ಒಂದು ಲಿಂಕ್, ಯಾವುದೋ ಒಂದು ವಿಷಯ, ಏನೋ ಒಂದು ಅನ್ನೋ ರೀತಿಯಾದ ಒಂದಷ್ಟು ಪ್ರಶ್ನೆಗಳು ಬರ್ತಿದ್ದಂಗೆ ಫುಲ್ ಶೂಟ್ ಮಾಡ್ಬಿಟ್ರಿ ನೀವು. ಬೇಸಿಕ್ಲಿ ನನ್ನ ಪ್ರಕಾರ ಪೆನ್ ಡ್ರೈವ್ ಅನ್ನೋಂಥದ್ದು ಯಾವ ಹೊಸ ಸುದ್ದಿ ಅಲ್ಲ. ಪೆನ್ ಡ್ರೈವ್ ನ ನಾವು ನಮ್ಮ ಏನಂತಲ್ಲ, ನಮ್ಮ ಪ್ರತಿಯೊಂದು ಜೀವನದಲ್ಲಿ ಯಾವ್ಯಾವ ಗುಡ್ ಮೆಮೊರೀಸ್ ಇದೆಯೋ, ಬೇಸಿಕ್ಲಿ ಮೆಮೊರೀಸ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಹಳ ವರ್ಷಗಳಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿರುವಂತಹ ಒಂದು ವಸ್ತು. ಅಂಡ್ ಈ ಒಂದು ವಸ್ತು ಒಳಗೆ ಬಹಳ ಹೋರಾಟದಿಂದ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ತುಂಬಿ ಸಿನಿಮಾ ಮೂಲಕ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಬೇಕು ಅಂತ ಡೇವಿಡ್ ಸರ್ ಮುಂದೆ ಬಂದಿದ್ದಾರೆ. ನಾವೆಲ್ಲರೂ ಜೊತೆಗೆ ಇದೀವಿ. ಅಂಡ್ ಪೆನ್ ಡ್ರೈವ್ ನಲ್ಲಿ ನನ್ನ ಒಂದು ಪಾತ್ರ ಪೊಲೀಸ್ ಪಾತ್ರ. ಇಷ್ಟು ಮಾತ್ರ ಹೇಳ್ತೀನಿ, ನಾನು ಬೇರೆ ಏನು ಹೆಚ್ಚು ಹೇಳಲ್ಲ. ಯಾಕೆ ಅಂತಂದ್ರೆ ಮುಂದೆ ನಾವಿನ್ನು ಶೂಟಿಂಗ್ ಶುರು ಮಾಡಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದ್ರೆ ವಿಷಯಗಳಿರ್ಬೇಕಲ್ವಾ. ಸೊ ಹಾಗಾಗಿ ಒಂದು ಒಳ್ಳೆ ಪೊಲೀಸ್ಗೆ ಕೆಲಸ ಮಾಡಬೇಕು ಅಂತ ಅಂದಾಗ ಯಾವ್ಯಾವ ರೀತಿಯಾದ ಕೇಸಸ್ ಬರುತ್ತೆ, ಯಾವ್ಯಾವ ರೀತಿಯಾದ ಕಾನ್ಸಿಕ್ವೆನ್ಸಸ್ ನ ಅವರು ಫೇಸ್ ಮಾಡ್ತಾರೆ, ಯಾವ ರೀತಿಯಾಗಿ ಈಗ ಪ್ರಾಬ್ಲಮ್ಸ್ ಬೇರೆ ಮಾಮೂಲು ಜನಕ್ಕೆ ಮಾತ್ರ ಬರಲ್ಲ, ಪೊಲೀಸ್ ಅವ್ರಿಗೂ ಬರುತ್ತೆ. ಸೊ ಅವ್ರಿಗೂ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು. ಸೊ ಇದಿಷ್ಟು ಪೆನ್ ಡ್ರೈವ್ ಬಗ್ಗೆ. ಸೊ ನನ್ನ ಪ್ರಕಾರ ನಾವು ಯಾವುದೇ ಟೈಟಲ್ ಇಟ್ಕೊಂಡ್ರು ಕನ್ವೆ ಮಾಡೋದು ಎಂಟರ್ಟೈನ್ಮೆಂಟ್. ಎಲ್ಲಾರು ಎಂಟರ್ಟೈನ್ಮೆಂಟ್ ನ ತಲೆಯಲ್ಲಿ ಇಟ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡ್ಬೇಕು, ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನಿಷಾ. ಇನ್ನು ಎಲ್ಲ ಮಿತ್ರರಿಗೂ ನಮಸ್ಕಾರ. ಅಣ್ಣ ಇದೆ ಸುಬ್ಬಣ್ಣ. ಬಿಳಿ ಟೋಪಿ ನೋಡಿದ ತಕ್ಷಣ ರಾಜಕಾರಣಿ ಬಂತ ಅಂತ ಅನ್ಕೊಂಡಿದ್ದೀರಾ? ನಾನು ನನ್ನ ವ್ಯಕ್ತಿತ್ವದಲ್ಲಿ, ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ತರ ಟೋಪಿ ಹಾಕೊಂಡವ್ರು ನೋಡಿದೆ. ಸೊ ಹೆಸರು ಹೇಳೋದು ಬೇಡ. ಇಬ್ಬರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ. ಸೊ ಯಾವುದೋ ಒಂದು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರಿಗೆ ಗೆಟಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ರು. ಅಫ್ಕೋರ್ಸ್ ಅದೇ ಗೆಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಇನ್ನು. ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ. ರಾಜಕಾರಣಿಗೂ ನನಗೂ ದೂರನೇ. ನೀವು ಅದನ್ನ ನೋಡಿ ಗೆಸ್ ಮಾಡ್ಕೊಂಡ್ರೆ ತಪ್ಪು. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ, ಒಬ್ಬ ಉದ್ಯಮಿ. ಇವತ್ತಿನ ದಿನ ಪೆನ್ ಡ್ರೈವ್ ಅಂದ್ರೆ ಪ್ರತಿಯೊಬ್ಬರಿಗೂ ಹೊಳೆ ನರಸೀಪುರದ ಪೆನ್ ಡ್ರೈವ್ ಜ್ಞಾಪಕ ಬರುತ್ತೆ. ಸೊ ಆದ್ರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಒಂದು 12 ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯ್ತು. ಸೊ ಅವಾಗ ನಾವೊಂದು ಸಿನಿಮಾನ ಇದೇ ರೇಣುಕಾಂಬಕ್ಕೆ ತರಬೇಕಾದ್ರೆ ಅಥವಾ ಬೇರೆ ಒಂದು ಪ್ರೈವೇಟ್ ಥಿಯೇಟರ್ ತಗೊಂಡು ಹೋಗ್ಬೇಕಾದ್ರೆ ಅಥವಾ ಚೆನ್ನೈಗೆ ತಗೊಂಡೋಗ್ಬೇಕಾದ್ರೆ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು 15 ಇಲ್ಲ 16 ಇಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಒಂದು ಬೀಟಾ ಕ್ಯಾಸೆಟ್ ಬಂತು, ಐಬ್ಯಾಂಡ್ ಕ್ಯಾಸೆಟ್ ಬಂತು, ಅದ ನಂತರ ಹಾರ್ಡ್ ಡಿಸ್ಕ್ ಬಂತು, 1 TB 2 TB 5 TB ವರೆಗೂ ಬಂತು. ಆಮೇಲೆ ಫಸ್ಟ್ ಟೈಮ್ ನನ್ನ ಪೆನ್ ಡ್ರೈವ್ ಅನ್ನೋದು, ಒಂದು ಪೆನ್ ಡ್ರೈವ್ ಏನದು ಪೆನ್ ಡ್ರೈವ್, ಪೆನ್ ಅನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದೆ ನಮ್ಮ ಟೆಕ್ನಿಷಿಯನ್ಸ್ಗೆ. ನಿಜವಾಗ್ಲೂ ಗೊತ್ತಿಲ್ಲ. ಸೊ ತೋರಿಸಿದ್ರು, ಇದೇ ಪೆನ್ ಡ್ರೈವ್ ಈ ತರದೊಂದು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು. ಸೊ ಇದರಲ್ಲಿ ಹೇಗೆ ತುಂಬುತ್ತೀರಾ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯ್ತು ನಮ್ಮ ಟೆಕ್ನಿಷಿಯನ್ಸ್ ಇಂದ ನನಗೆ. ಸೊ ಜಗತ್ತು ತುಂಬಾ ದೊಡ್ಡದಿದೆ, ಅಷ್ಟೇ ಸಣ್ಣದಾಗೂ ಇದೆ. ಸೊ ಇಡೀ ಜಗತ್ತಿನ ಒಂದು ಇದನ್ನ ಒಂದು ಪೆನ್ ಡ್ರೈವ್ ಅಲ್ಲಿ ತುಂಬಬಹುದು ವಿಷಯಗಳನ್ನ. ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗಿದೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು, ಅದನ್ನ ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಸೆಬಾಸ್ಟಿಯನ್ ಡೇವಿಡ್. ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಬಹಳ ಕ್ಯಾಚಿ ಆಗಿದೆ. ಯಾಕಂದ್ರೆ ಇವತ್ತು ಆ ಪೆನ್ ಡ್ರೈವ್ ನ ಮಾಡಕ್ ಹೋದ್ರೆ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಜನ ಎಲ್ಲ. ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರು ಒಬ್ರು ಒಳಗಡೆ ಬರೋದಿಲ್ಲ. ಸೊ ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ
ಈ ಪೆನ್ ಡ್ರೈವಿನ ಕತೆ. ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್. ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚಾಲೆಂಜ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ಅಂತ ನಾನು ಅನ್ಕೊಂಡು ನಾನು ಒಪ್ಕೊಂಡೆ. ಅದಕ್ಕೆ ಚೇಂಬರ್ಗೆ ಬಂದು 1 ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಬಹಳ ಖುಷಿ ಆಯ್ತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ. ಚಿತ್ರದ್ದು ಬೇರೆ ವಿಷಯಗಳು ನಮಗೆ ಬೇಕಾಗಿಲ್ಲ. ನಮಸ್ಕಾರ. ಥ್ಯಾಂಕ್ ಯು ಸರ್. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಎಲ್ರಿಗೂ ನಮಸ್ಕಾರ. ಪೆನ್ ಡ್ರೈವ್ ಇವತ್ತಿನ ಕಾಲಘಟ್ಟದಲ್ಲಿ ಟೈಟ್ಲಿ ಎಲ್ರಿಗೂ ರೀಚ್ ಆದ್ರೆ ಅರ್ಧ ಗೆದ್ದಂಗೆ. ಪಬ್ಲಿಸಿಟಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಸಿನಿಮಾ ಆದ್ಮೇಲೆ 2 ತರದ ಪಬ್ಲಿಸಿಟಿ ಬೇಕು. ಒಂದು, ನಿಮ್ಮ ಟೈಟ್ಲು ಇಡೀ 6 ಕೋಟಿ 7 ಕೋಟಿ ಕನ್ನಡಿಗರಿಗೆ ತಲುಪಬೇಕು. ಫಸ್ಟ್ ಟೈಟ್ಲ್ ತಲುಪಬೇಕು. ಸಿನಿಮಾನ ಫಾಲೋ ಮಾಡೋರು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರು ಮಾತ್ರ ಅಲ್ಲ, ಅದರ ಹೊರತಾಗಿ ಇರುವ ಜನಕ್ಕೂ ಕೂಡ ಟೈಟ್ಲ್ ರೀಚ್ ಆಗಬೇಕು. ಇದು ಒಂದು ದೊಡ್ಡ ಪಬ್ಲಿಸಿಟಿ. ಅದಾದ್ಮೇಲೆ 2ನೇ ಪಬ್ಲಿಸಿಟಿ, ಈ ಸಿನಿಮಾ ನಾನು ನೋಡ್ಬೇಕು ಅಂತ ಅನ್ನಿಸ್ಬೇಕು. ಹಾಗೇನ್ ಮಾಡ್ತೀವಿ ಅನ್ನೋದು ಇನ್ನೊಂದು ಪಬ್ಲಿಸಿಟಿ. ಸೊ ಇದು ಈಗಾಗ್ಲೇ ಟೈಟ್ಲ್ ರೀಚ್ ಆದ ಹಾಗೆ ಈ ಟೈಟ್ಲು. ಹಾಗಾಗಿ ಅರ್ಧ ಪಬ್ಲಿಸಿಟಿ ಕೆಲಸನ ಡೇವಿಡ್ ಅವರು ನಿರ್ಮಾಪಕರಿಗೆ ಉಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಪೆನ್ ಡ್ರೈವ್ ನಾನು ನಮ್ಮ ಡೇವಿಡ್ ಅವ್ರ ಜೊತೆ ಒಂದಷ್ಟು ಜಾಹೀರಾತು ಬೇರೆ ಬೇರೆ ಇದು ಕೆಲಸಗಳು ಮಾಡಿದೀವಿ. ಸೊ ನಮ್ಮ ಸ್ಟುಡಿಯೋಗೆ ಬಂದಾಗ ಒಂದಷ್ಟು ಹಾಡುಗಳು ನಮ್ದೇ ಮ್ಯೂಸಿಕ್ ಬಜಾರ್ ಚಾನೆಲ್ಗೆ ಹಾಡುಗಳು ಮಾಡ್ಕೊಳ್ತಾ ಇದ್ರು. ಅದನ್ನ ಕೇಳಿದ್ರು, ಬಹಳ ಚೆನ್ನಾಗಿದೆ, ನಾನೀಗ ಸಿನಿಮಾ ಮಾಡ್ತಿದ್ದೀನಿ, ನೀವು ಜೊತೆ ಆಗ್ಬೇಕು ಅಂತ ಅಂದ್ರು. ಬಹಳ ಖುಷಿ ಆಯ್ತು. ಕತೆ ಹೇಳಿದ್ರು, ಈ ಟೈಟ್ ಹೇಳಕ್ ಮುಂಚೆ ಅವರು ಅದರ ಲೈನ್ ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆದಂತ, ಇವತ್ತು ನಾವು ಬಹಳ ರೋಚಕವಾದಂತ ಪತ್ತೆದಾರಿ ಕತೆಗಳನ್ನು ನೋಡ್ತಾ ಇದೀವಿ. ಬಹಳ ಹಿಂದಿಂದ ಓದ್ಕೊಂಡ್ ಬಂದಿದೀವಿ. ಇವತ್ತಿನ ಟೆಕ್ನಾಲಜಿಯಲ್ಲಿ, ಮಾಡರ್ನ್ ಟೆಕ್ನಾಲಜಿಯಲ್ಲಿ ಹೇಗೆಲ್ಲ ಪೊಲೀಸರು ತನಿಖೆ ಮಾಡ್ತಾರೆ, ಹೇಗೆಲ್ಲ ಕಳ್ಳರು ತಪ್ಪಿಸ್ಕೋತಾರೆ, ಇದನ್ನ ಇಟ್ಕೊಂಡು ಒಂದು ತನಿಖೆಯ ವಿಷಯನ ಇಟ್ಕೊಂಡು ಮಾಡಿರುವಂತ ಕತೆ. ಸೊ ಆ ಕತೆಗೆ ಅವರು ಪೆನ್ ಡ್ರೈವ್ ಅನ್ನ ಮೂಲ ಧಾತುವಾಗಿ, ಅಂದ್ರೆ ಅದೊಂದು ಮುಖ್ಯ ವಸ್ತುವಾಗಿ ಇಟ್ಕೊಂಡಿದ್ದಾರೆ. ತುಂಬಾ ಕುತೂಹಲಕಾರಿಯಾದಂತ, ರೋಚಕವಾದಂತ ಮತ್ತು ಅಷ್ಟೇ ಎಂಟರ್ಟೈನಿಂಗ್ ಆಗುವಂತ ಒಂದು ಸಿನಿಮಾ ಇದು. ಎಂಟರ್ಟೈನ್ ಯಾಕೆ ಅಂತಂದ್ರೆ ಅವರೇ ಹೇಳೋದಾಗೆ 60% ನಾಯಕಿಯರು ತುಂಬಿರುವಂತ ಸಿನಿಮಾ. ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ ಪಾತ್ರಗಳು ಮತ್ತು ಅವುಗಳ ಒಂದೊಂದು ವಿಭಾಗದಲ್ಲೂ ಕೂಡ. ಸೊ ಅದಕ್ಕೆ ಹಾಡುಗಳು ಅಂದಾಗ ಒಂದಷ್ಟು ಚಾಲೆಂಜಿಂಗ್ ಆದಂತಹ ವಿಷಯನೇ. ಅಂದ್ರೆ ಸಿನಿಮಾಗೆ ಹಾಡುಗಳು ಮಾಡೋದು ಮಾತ್ರ ಅಲ್ಲ, ಅದು ಹೊರಗಡೆನೂ ವರ್ಕ್ ಆಗ್ಬೇಕು, ಇಂಟ್ರೆಸ್ಟಿಂಗ್ ಆಗಿ ಗುರ್ತಿಸೋ ಹಂಗಾಗ್ಬೇಕು ಹಾಡುಗಳನ್ನ, ಹಾಡುಗಳಿಂದ ಸಿನಿಮಾನ. ಸೊ ಆ ಒಂದು ಚಾಲೆಂಜ್ ಇದೆ, ಅದನ್ನ ಸ್ವೀಕರಿಸಿದ್ದೀನಿ, ಮಾಡ್ತೀನಿ ಅಂತ ಭರವಸೆ ಇದೆ. ಯಾಕಂದ್ರೆ ಡೇವಿಡ್ ಅವ್ರ ಜೊತೆಲಿದ್ದಾರೆ, ಇಬ್ಬರು ಲಯನ್ಸ್ ನ ಬೇರೆ ಜೊತೆಲಿ ಇಟ್ಕೊಂಡಿದ್ದಾರೆ. ಸೊ ತನಿಖೆ ಸಿನಿಮಾ ಆದ್ರಿಂದ ತನಿಷಾ ಕುಪ್ಪಂಡ ಅವರು, ಆಮೇಲೆ ಸಾಕ್ಷಿ ಬೇಕಲ್ಲ, ಅದಕ್ಕೆ ಸಂಜನಾ ನಾಯ್ಡು. ಹೀಗೆ ಎಲ್ಲ ಪಾತ್ರಗಳು ಪರಿಚಯ ಆಗಿದೆ, ಪಾತ್ರಗಳು ಹೇಗಿದೆ ಅಂತ, ಅದರ ಮೇಲೆ ಹಾಡುಗಳಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಸಿನಿಮಾ ಮತ್ತು ಹಾಡುಗಳು ಇದಾಗಲಿದೆ. ಪೆನ್ ಡ್ರೈವ್ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಸೊ ಮೊದಲ ಇವತ್ತಿನ ಈ ಬಹುಶಃ 4 ಹಾಡು ಬರುತ್ತೆ ಬಹುತೇಕ, ಎಲ್ಲ ಟೈಟಲ್ಸ್ ಹಾಡು ಬರುತ್ತೆ. ಟೈಟಲ್ ಹಾಡು 4 ಹಾಡು ಇರುತ್ತೆ. ಇನ್ನು ಆಡ್ ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಇನ್ನೊಂದಷ್ಟು ಹಂತ ಬಾಕಿ ಇದೆ ಡಿಸ್ಕಷನ್ ಡೇವಿಡ್ ಅವ್ರ ಜೊತೆ. ಒಳ್ಳೆ ಹಾಡುಗಳಾಗುತ್ತೆ, ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಅಣ್ಣ. ಹೌದಣ್ಣ. ಈಗ ತುಂಬಾ ದಿವಸ ಆಯ್ತು ನಾನು ನಮ್ದೇ ಬೇರೆ ಮ್ಯೂಸಿಕ್, ಬೇರೆ ಬೇರೆ ಆಲ್ಬಮ್ಸ್ ಅದು ಇದು ಮಾಡ್ಕೊಂಡಿದ್ದೆ. ಸೊ ಈಗ ಒಂದ್ 2-3 ಸಿನಿಮಾ ಶುರು ಮಾಡಿದೀನಿ. ಖಾಲಿ ಡಬ್ಬ ಅಂತ ಒಂದು ಸಿನಿಮಾ, ಇನ್ನು ಈಗ ನಮ್ಮ ಪೆನ್ ಡ್ರೈವ್ ಇಂದ ಇನ್ನೊಂದು ರೀತಿಯ ಒಂದು ಸ್ಟ್ರಾಂಗೆಸ್ಟ್ ಹಾಡುಗಳ ಒಂದು ಜಮಾನ ಶುರು ಆಗುತ್ತೆ, ಬೇರೆ ತರದ ಹಾಡುಗಳು. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೂಪರ್.
ಸೊ ಮಿತ್ರರಿಗೆ ನಮಸ್ಕಾರ, ಮತ್ತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮನ, ಮತ್ತೆ ಸುರೇಶ್ ನಮಸ್ತಾ. ಒಬ್ಬ ಸಂಭಾಷಣೆಕಾರನಾಗಿ ನಾನು ಅವ್ರ ಜೊತೆ ಕತೆ ಮತ್ತೆ ಸಂಭಾಷಣೆನ ಕೋತಿರಾಜ, ಜ್ಯೋತಿ ಎಲಿಯಾಸ್ ಕೋತಿರಾಜ ಸಿನಿಮಾ ಡೇವಿಡ್ ಸರ್ ಮಾಡಿದಾಗ ಅದಕ್ಕೆ ಕೆಲಸ ಮಾಡಿದ್ದೆ ನಾನು. ಅದರ ನಂತರ ಹಲವಾರು ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಲಾಸ್ಟ್ ಇಯರ್ ಕಂದೀಲು ಅಂತ ಹೇಳಿ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾಗವಹಿಸಿ 2ನೇ ಅತ್ಯುತ್ತಮ ಚಲನಚಿತ್ರ ಅಂತ ಹೇಳಿ ಪ್ರಶಸ್ತಿ ಪಡ್ಕೋತು. ಅದರ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಂಕಲನ ನಾನು ಮಾಡಿದ್ದೆ. ಅದರ ನಂತರ ಬೇಲಿ ಹೂ ಅಂತ ಒಂದು ಬಯೋಪಿಕ್ ನ ಡೇವಿಡ್ ಸರ್ ಮಾಡಬೇಕು ಅಂತ ಹೇಳಿ ಬಂದಾಗ, ಒಬ್ಬ ಅನಾಥ ಹೆಣ್ಣುಗಳನ್ನ, ಅಸಹಜ ಸಾವಾದ ಹೆಣ್ಣುಗಳನ್ನ ತೆಗೆಯುವಂತ ಮತ್ತೆ ಸಂಸ್ಕಾರ ಮಾಡುವಂತ ಒಂದು ಆಶಾ ಅಂತ ಹೆಣ್ಣುಮಗಳು, ಅವರ ಕಥೆಯನ್ನ ಮಾಡಬೇಕು ಅಂತ ಹೊರಟಾಗ ಅದಕ್ಕೂ ಕೆಲಸ ಮಾಡಿದ್ದೆ. ಅದು ತುಂಬಾ ಖುಷಿ ಆಯ್ತು. ಮತ್ತೆ ಅವರ ಸಿನಿಮಾ ಪ್ಯಾಷನ್ ನನಗೆ ತುಂಬಾ ಇಷ್ಟ ಆಗಿದೆ. ಅದ ನಂತರ ಈ ಚಿತ್ರಕ್ಕೆ ಸಂಭಾಷಣೆ ಬರೀಬೇಕು ಅಂತ ಒಬ್ಬ ಸಂಭಾಷಣೆಕಾರನಾಗಿ ಪಾತ್ರಗಳು ಮಾತಾಡಬೇಕು, ನಾವು ಮಾತಾಡಬಾರ್ದು ಅಂತ ಇರುತ್ತೆ. ಅದಾದ್ಮೇಲೆ ಕೊನೆಗೆ ಎಡಿಟಿಂಗ್ ಬಂದಾಗ ಎಲ್ಲ ಪಾತ್ರಗಳು ಮಾತಾಡ್ತಿರುತ್ತೆ, ಅವಾಗ್ಲೂ ನಾವು ಮಾತಾಡಂಗಿಲ್ಲ, ಬರೀ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ 2 ಪಾತ್ರಗಳನ್ನ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಡೇವಿಡ್ ಸರ್ಗೆ ಮತ್ತೆ ಲಯನ್ ಸರ್ಗೆ ಋಣಿಯಾಗಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಕ್ಯಾರೆಕ್ಟರ್ಸ್ ಅಲ್ಲಿ ಮತ್ತೆ ಕಾಂಟ್ರವರ್ಸೀಸ್ ಅಲ್ಲಿ ನೋಡಿರ್ತೀರಾ ಸರ್, ಕಾಂಟ್ರವರ್ಸೀಸ್ ಅಲ್ಲಿ ಮತ್ತೆ ಬೋಲ್ಡ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿರ್ತೀರಾ. ಸೊ ಈ ಚಿತ್ರದಲ್ಲಿ ಪೆನ್ ಡ್ರೈವ್ ಅನ್ನೋ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂದ್ರೆ, ನಾರ್ಮಲ್ ಆಗಿ ಹೇಗೆ ಎಲ್ಲರೂ ಮನೆಗೆ ಹಾಲು ಹಾಕ್ತಾರೋ ಆ ತರ ಹಾಲು ಹಾಕುವ ಒಂದು ಹುಡುಗಿ ನಾನು. ಈ ಕಥೆಯಲ್ಲಿ ಒಂದು ಬಿಸ್ನೆಸ್ ಮೆನ್ ಮನೆಗೆ ನಾನು ಹಾಲು ಹಾಕ್ತಾ ಇರ್ತೀನಿ. ಆ ಬಿಸ್ನೆಸ್ ಮೆನ್ ಅವ್ರ ಮಗನ್ ಜೊತೆ ನನಗೆ ಲವ್ ಆಗುತ್ತೆ. ಯಾವ ತರ ಲವ್ ಅಂದ್ರೆ ತುಂಬಾ ಕ್ರೇಜಿ ಲವ್, ಅವ್ನ್ ಬಿಟ್ಟು ಇರಕ್ಕೆ ಆಗಲ್ಲ, ಆ ತರ ಒಂದು ನನ್ ಕ್ಯಾರೆಕ್ಟರ್ ಬಂದಿದೆ. ಇದು ಸೆಕೆಂಡ್ ಹಾಫ್ ಅಲ್ಲಿ ನಂದು ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ನನ್ಗೆ ಇನ್ನು ಸರ್ ಏನ್ ಕರೆಕ್ಟ್ ಆಗಿ ಅಂತ ಸ್ಟೋರಿ ಹೇಳಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ನಾನೇನಾಗ್ತೀನಿ ಅಂತ ನನ್ಗೂ ಗೊತ್ತಿಲ್ಲ. ಅವ್ರಿಗೆ ಈಗ್ಲೇ ಡವ ಅನ್ನಿಸ್ತಾ ಇದೆ, ಎಲ್ಲ ಹೇಳ್ಬಿಡ್ತಾಳ ನಮ್ಮ ಹುಡುಗಿ ಅಂತ ಅಲ್ವಾ ಡೇವಿಡ್ ಅವರೇ? ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ ನನ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಈ ಪೆನ್ ಡ್ರೈವ್ ಮುಖಾಂತರ ನಾನು ಲೈಕ್ ಸೆಕೆಂಡ್ ಹಾಫ್ ಅಲ್ಲಿ ರಿಲೀವ್ ಆಗ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ಸಂಜನಾ, ಹಾಗೆ ಇಲ್ಲಿ ಬಂದಿರೋರ್ಗೆ ಹಾಗೆ ಮಾಧ್ಯಮದವ್ರಿಗೆ ಎಲ್ಲಾರ್ಗೂ ನನ್ನ ನಮಸ್ಕಾರ. ಹಾಗೆ ತುಂಬಾ ಖುಷಿ ಆಗ್ತದೆ ಇವತ್ತು ನಮ್ಮ ಟೈಟಲ್ ಲಾಂಚ್ಗೆ ನೀವೆಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ. ಅಂಡ್ ಟೈಟಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪೆನ್ ಡ್ರೈವ್ ಅನ್ನೋದು ತುಂಬಾ ಕ್ಯಾಚಿ ಆಗಿದೆ. ಸೊ ಸೆಬಾಸ್ಟಿನ್ ಡೇವಿಡ್ ಸರ್ ನಂಗೆ ಸ್ಟೋರಿ ನರೇಷನ್ ಮಾಡಿದಾಗ ಏನ್ ಅನಿಸ್ತು ಅಂದ್ರೆ, ವೆರಿ ಕಂಟೆಂಟ್ ಇಸ್ ವೆರಿ ಕನೆಕ್ಟೆಡ್ ಟು ಆಡಿಯನ್ಸ್. ಅಂದ್ರೆ ಇಟ್ಸ್ ನಾಟ್ ಅ ಸಿನಿಮಾಸ್ಟಿಕ್ ಇರ್ಬೋದು, ಗ್ಲಾಮರ್ ಇರ್ಬೋದು, ಇಲ್ಲ ಎಂಟರ್ಟೈನಿಂಗ್ ಇರ್ಬೋದು, ಅದ್ರ ಜೊತೆಗೆ ಆಡಿಯನ್ಸ್ಗೆ ಮತ್ತೆ ತುಂಬಾ ಅಟ್ಯಾಚ್ ಆಗೋ ತುಂಬಾನೇ ಕಾನ್ಸೆಪ್ಟ್ ಇದೆ ಅದರಲ್ಲಿ ಕಂಟೆಂಟ್ ಅಲ್ಲಿ. ಸೊ ಇಟ್ಸ್ ವೆರಿ ಸೂಪರ್ ಕಂಟೆಂಟ್ ಮಾಡ್ಕೊಂಡಿದ್ದಾರೆ ಸರ್. ಅಂಡ್ ಈವನ್ ನನ್ನ ಕ್ಯಾರೆಕ್ಟರ್ ಬಂದು ಇಂಟರ್ನೆಟ್ CBI ಕಾಪ್ ತರ. ಸೊ ಇಟ್ಸ್ ಸಮಥಿಂಗ್ ಡಿಫರೆಂಟ್ ಕ್ಯಾರೆಕ್ಟರ್ ನಂದು. ಈವನ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್, ತುಂಬಾ ಜೋಶಾಗೆ ಅಂಡ್ ವೆರಿ ಸ್ಟ್ರಿಕ್ಟ್ ಕಾಬ್ ಆಗಿರೋ ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಸೊ ಐ ಆಮ್ ಗ್ಲಾಡ್ ದಟ್ ಸರ್ ನನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ಅಂಡ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಸೊ ಆಲ್ ಗ್ಲಾಮರ್ ಪೀಪಲ್ ಜೊತೆಗೆ ನಾನು ಒಬ್ಳು ಇರೋದು ಸಚ್ ಎ ಬ್ಯೂಟಿಫುಲ್ ಥಿಂಗ್ ಫಾರ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ನಮಸ್ಕಾರ. ಎಲ್ಲಾನು ತುಂಬಾ ದಿನ ಆದ್ಮೇಲೆ ನೋಡಿ ಮಾಧ್ಯಮ ಮಿತ್ರರನ್ನ ತುಂಬಾ ಖುಷಿ ಆಗ್ತಿದೆ. ಇವತ್ತು ಪೆನ್ ಡ್ರೈವ್ ಟೈಟಲ್ ಲಾಂಚಿಗೆ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಮೂವಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಲಯನ್ಸ್ ಅಂಡ್ ಡೇವಿಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಇನ್ ಪೆನ್ ಡ್ರೈವ್. ನಂದು ರೋಲ್ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಪ್ರೆಸ್ ಮೀಟ್ ಆಗುತ್ತಲ್ಲ, ಅವಾಗ ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಧನ್ಯುಕ್ತ ಚಾಲನೆ ಅಧ್ಯಕ್ಷ ದ್ವಯರು ಸೇರಿ ಮಾಡಬೇಕಾಗಿ ಕೋರಿಕೆ. ವಿಶ್ವನಾಥ್ ಸರ್ ಹಾಗೆ ಸುರೇಶ್ ಸರ್, ಅತಿಥಿಗಳು ಬಂದಿರುವಂತವರೆಲ್ಲರೂ ಕೂಡಿ ದಯಮಾಡಿ ಲಾಂಚ್ ಮಾಡಿ. ಲಯನ್ ಆರ್ ವೆಂಕಟೇಶ್ ಅವ್ರಿಗೆ ಇದು ಬಹಳ ಹೊಸ್ತು ಸಿನಿಮಾ ಜಗತ್ತು ಅಂತ ಲಯನ್ ಎಸ್ ವೆಂಕಟೇಶ್ ಅವರು ಹೇಳ್ತಿದ್ರು. ಒಳ್ಳೇದಾಗ್ಲಿ ಸರ್.
ಪೆನ್ ಡ್ರೈವ್ ಒಳಗಿರುವಂತಹ ರಹಸ್ಯ ಅತಿ ಬೇಗ ಬಯಲಾಗ್ಲಿ ಅಂದ್ರೆ ಅರ್ಥ ಬೇಗ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ತೆರೆ ಮೇಲೆ ಬರ್ಲಿ, ಒಂದು ದೊಡ್ಡ ಪೆನ್ ಡ್ರೈವ್ ಶೇಪ್ ಅಲ್ಲಿ ರಿಲೀಸ್ ಮಾಡಿಸ್ತಿದ್ದಾರೆ. ಲವ್ಲಿ, ವೆರಿ ಕ್ರಿಯೇಟಿವ್. ಇದು ಬರೀ ಪೆನ್ ಡ್ರೈವ್ ಅಲ್ಲ, ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಮಾಧ್ಯಮ ಮಿತ್ರರ ಜೊತೆಗೆ ಇದೆ ಪ್ರಥಮ ಒಂದು ಭೇಟಿ ಈ ಸಿನಿಮಾ ಮೂಲಕ. ಸೊ ಒಳ್ಳೇದಾಗ್ಲಿ, ನಿರಂತರ ಸಹಕಾರ ಮಾಧ್ಯಮ ಮಿತ್ರರದ್ದು ಇರ್ಲಿ ನಮ್ಮ ಸಿನಿಮಾ ಜೊತೆಗೆ. ನಿಮಿಷ ಕೊಡ್ರಿ. ನಮ್ಮ ಲಯ ವೆಂಕಟೇಶ್ವರ ಹೇಳಿದ್ರು, ಏನ್ ತೊಂದ್ರೆ ಬಡ್ಜೆಟ್ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ನಮ್ಮ ಮಿಲ್ಕಾನಿ ವೆಂಕಟೇಶ್ ಹೇಳಿದ್ರೆ ಬಹಳ ಬರೀ ಮುಂದೆ ಇಲ್ಲೇ ನಮ್ಮ ಹಳೆ 25 ಸ್ನೇಹಿತರು, 30 ಸ್ನೇಹಿತರು ಇವ್ರು ನಿರ್ಮಾಪಕರಾಗಿ ಬರ್ತಾ ಇರೋದು ಬಹಳ ಸಂತೋಷ ನನಗೆ. ಬಹಳ ಹಿಂದೆ ಬರ್ಬೇಕಾಗಿತ್ತು, ಬಹಳ ಲೇಟ್ ಆಗೋದು ಲೇಟೆಸ್ಟ್ ಆಗಿ ಬಂದಿದ್ರ. ತಮ್ಮ ಒಳ್ಳೇದಾಗ್ಲಿ. ನಮ್ಮ ಲಯ ವೆಂಕಟೇಶ್ವರ ಹೇಳಿದ್ರು NM ಸುರೇಶ್ವರ ಸಿನಿಮಾ ಮಾಡಕ್ ಆಗಿಲ್ಲ ಅಂತ. ಭವಿಷ್ಯ ಅಲ್ಲ, ನನ್ನ ಸಿನಿಮಾಗಳೆಲ್ಲ ಪ್ಯಾಷನೇಟ್ ಮೂವೀಸ್. ಎಕ್ಸ್ಕ್ಯೂಸ್ ಇರ್ಬೋದು, ಚಪ್ಪಾಳೆ ಇರ್ಬೋದು, 7 o'clock ಇರ್ಬೋದು, ತನನಂತನ ರಮ್ಯಾ ರಕ್ಷಿತ ಮಾಡಿದೆ. ಇವರಿಗಿದೆ ನಮ್ಮ ಡೆವಿಸ್ ಟೆಲಿಸ್ಟನ್ಗೆ. ನಾನು ಸಿನಿಮಾಗಳನ್ನ ಯಾಕೆ ಮಾಡಲಿಲ್ಲ ಅಂದ್ರೆ ರಾಘೇಂದ್ರ ಪ್ರಸಾದ್ ನಮ್ಮ ಗುರುಗಳು ಕವಿಗಳು ಸಿನಿಮಾಗೆ. ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್. ಸಿನಿಮಾ ಮಾಡಿದ್ರೆ ಪ್ಯಾಷನೇಟ್ ಆಗಿ ಮಾಡ್ಬೇಕು. ಸುಮ್ಮನೆ ಮಾಡ್ಬಿಟ್ಟು ಈಗಾಗಲೇ ಬಹಳಷ್ಟು ನಟಿಯರಿಗೆ ಅವಕಾಶ ಕೊಟ್ಟು ಅವರೆಲ್ಲ ಸಕ್ಸಸ್ಫುಲ್ ನಿತ್ಯಮನ್ ಆಗಿದ್ದಾರೆ, ರಮ್ಯಾ ಆಗಿದ್ದಾರೆ, ಪದ್ಮಪ್ರಿಯ ಆಗಿದ್ದಾರೆ, ಅಮೂಲ್ಯ ಎಲ್ಲ ನನ್ನ ಬ್ಯಾನರ್ ಪ್ರಾಡಕ್ಟ್ ಕಡೆ. ನಾನೇನಾರ ಮಾಡಿದ್ರೆ ವಿಶೇಷತೆ ಇರುತ್ತೆ. ಇಲ್ಲಿ 7 ಅದ್ಭುತಗಳು ನೋಡ್ತಾ ಇದ್ರೆ ನಾನು ಯಾಕೆ ಮುಂಚೆ ಇವರೆಲ್ಲ ಯಾಕೆ ಸಿಕ್ಕಿಲ್ಲ ಅಂತ ನೋವಾಗ್ತದೆ ನನಗೆ. 7 ಜನ ಹೆಣ್ಮಕ್ಳು. ಈ ಸಿನಿಮಾ ಎಲ್ಲ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಡೇವಿಡ್ ಸೆಬಾಸ್ಟಿಯನ್ ಹ್ಯಾಸ್ ಗಾಟ್ ಲಾಸ್ಟ್ ಬೇಡ. ನಾನು ಪೆನ್ ಡ್ರೈವ್ ಟೈಟ್ಲ್ ಕೊಡಬಹುದು ಯೋಚನೆ ಮಾಡಿದೆ. ಏನಪ್ಪಾ ಹಿಂಗೆ ಬಹಳ ವಿಚಾರ ಮಾತಾಡೋದಿತ್ತು. ಮಾಧ್ಯಮ ಮಿತ್ರರು ಹೋದ್ಮೇಲೆ ನಮಗೆ ಕರೆಯಲಾಕರೋದಕ್ಕೆ ವಂದನೆಗಳು. ಯೂಶಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬದಲನೆ ಕರೆದು ಮಾತಾಡೋದು ಒಂದು ರೂಢಿ. ಅವರು ಅವ್ರದ್ದು ಸಿನಿಮಾ ತಿಳ್ಕೊಂಡು ಮಾತಾಡಿ ಅಂತ ಬೇಜಾರಿಲ್ಲ. ಮುಂಚೆ ಮಾತಾಡಿದ ವಿಚಾರಗಳನ್ನ ಬರೀ ಟೈಟಲ್ ಲಾಂಚ್ ಬಹಳಷ್ಟು ವಿಚಾರ ಮಾತಾಡ್ಬೋದು. ಡೇವಿಡ್ ಸೆಬಾಸ್ಟಿಯನ್ ಬಗ್ಗೆ ರಿಯಲಿ ಇದು ಗ್ರೇಟ್ ಡೈರೆಕ್ಟರ್. 15 ಸಿನಿಮಾ ಮಾಡಿದಾರೆ ಅಂದ್ರೆ ವಾಟ್ ಅಬೌಟ್ ಇಸ್ ಎಕ್ಸ್ಪೀರಿಯನ್ಸ್. ಅವ್ರ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅಂತ ಅದು ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಬಂದಾಗ ಮೊದಲನೇ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾ ಮತ್ತೊಮ್ಮೆ ಪೆನ್ ಡ್ರೈವ್ ತಂಡಕ್ಕೆ ಒಳ್ಳೇದಾಗ್ಲಿ. ಸಿನಿಮಾ ಸೂಪರ್ ಸಕ್ಸಸ್ ಆಗ್ಲಿ. ಬಹಳ ತನಿ ಎಲ್ಲ ಹೆಣ್ಮಕ್ಳು 5-6 ಜನ ಹೆಸರು ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೇದು, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು. ನಾನು ಹೇಳಿದ್ದು 3 ವರ್ಷದಿಂದ ಪ್ರಯತ್ನ ಮಾಡ್ತಾವ್ರೆ, ಮಾಡ್ಬಿಡ್ಬೇಕಾಗಿತ್ತು. ಈಗ ಮುಂದಕ್ಕೆ ಬರ್ತಾರೆ ಅವರು ಅಂತ. ಚೆಲುವೆ ನಿನ್ನಡರು ಮಾಡಿದ್ಮೇಲೆ 7 ಅದ್ಭುತ ಇವತ್ತು ನೋಡ್ಬಿಟ್ಟೆ. ನನಗೆ ಸಂತೋಷ ಆಗ್ಬಿಡ್ತು. ಪ್ರಪಂಚದ 7 ಅದ್ಭುತಗಳು ಶೂಟ್ ಮಾಡೋದು ನಿರ್ಮಾಪಕ ಯಾರ ಇದೆ ಕರ್ನಾಟಕದಲ್ಲಿ ನಾನೊಬ್ನೇ. ಸೌತ್ ಇಂಡಿಯಾದಲ್ಲಿ ಯಾರು ಮಾಡಿದ್ದೆ. ಆದ್ರೂ ಕೂಡ ಇಲ್ಲಿ ನೋಡಿ ನಾನು ಮರ್ತು ಬಿಟ್ಟೆ ಅಲ್ಲ 8 ಜನ ಅದ್ಭುತಗಳು ನೋಡ್ಬಿಟ್ಟೆ ಇಲ್ಲಿ. ಐ ಆಮ್ ಡೂಯಿಂಗ್ ಇಟ್ ಇನ್ ಎ ವೆರಿ ಬಿಗ್ ವೇ. ಅದು ನಮ್ಮ ಎಲ್ಲರೂ ಆಶೀರ್ವಾದ, ಎಲ್ಲರೂ ಪೂಜೆ ನಮ್ಮ ದಿವ್ಯ ಅವರು ಇದ್ದಾರೆ. ಅವರೇ ಅವತ್ತು ಆಂಕರಿಂಗ್ ಮಾಡ್ಬೇಕು. ನಮಗೆ ಭವಿಷ್ಯ ನಮ್ಮ ಮಗನೇ ಲಂಚ್ ನಿಮಗೆ ಕರಿತೀನಿ ಅಂತ ಹೇಳ್ತಾ ಮಾತಾಡ್ತೀನಿ. ಥ್ಯಾಂಕ್ ಯು. ವಿಶ್ವನಾಥ್ ಸರ್, ಎಲ್ಲ ಮಾಧ್ಯಮದವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಬಣ್ಣದ ಲೋಕ ಅಂದ್ರೆ ಅದು ಚಿತ್ರರಂಗ. ಅದೇ ರೀತಿ ಡೇವಿಡ್ ಅವರು ಕಲರ್ಫುಲ್ ಆದಂತ ಕಂಟೆಂಟ್ ನ ಇಟ್ಕೊಂಡು ಪೆನ್ ಡ್ರೈವ್ ಅಲ್ಲಿ ತುಂಬಿಸಿಕೊಂಡು ನಿಮ್ಮೆಲ್ಲರ ಮುಂದೆ ಬಂದು ಸಿನಿಮಾವನ್ನು ತೋರಿಸಲಿದ್ದಾರೆ. ಆಕ್ಚುಲಿ ಡೇವಿಡ್ ಅವ್ರದೊಂದು ಗುಣ ಇದೆ, ಏನಂದ್ರೆ ಆಕ್ಚುಲಿ ಲವ್ಲಿ ಆಗಿರ್ತಾರೆ, ತುಂಬಾ ಲವ್ಲಿ ಆಗಿರ್ತಾರೆ. ಎಲ್ಲಾದ್ರೂ ಸ್ವಲ್ಪ ಹರ್ಟ್ ಆದ್ರೆ ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತಾರೆ. ಅದರಿಂದ ಇಡೀ ಚಿತ್ರತಂಡ ಅವ್ರನ್ನ ಲವ್ಲಿ ಆಗಿ ನೋಡ್ಕೊಳ್ಳಿ. ಆಗ ಸಿನಿಮಾನು ತುಂಬಾ ಕಲರ್ಫುಲ್ ಆಗಿ ಬರಕ್ಕೆ ಸಾಧ್ಯತೆ ಇದೆ. ಎರಡು ಇರಲಿ. ಅದೇ ರೀತಿ ಡೇವಿಡ್ ಅವರು ಈ ಪೆನ್ ಡ್ರೈವ್ ಸಿನಿಮಾವನ್ನ ಮಾಡಬೇಕಾದ್ರೆ ಒಳ್ಳೆ ತಂಡನ ಕಟ್ಟಿಕೊಂಡಿದ್ದಾರೆ. ಅವ್ರ ಜೊತೆಗೆ ಸಾಹಿತಿಗಳು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಅದರಿಂದ ಅವರ ಸಿನಿಮಾದ ಅವರು ಸಂಗೀತ ಇರ್ಬೋದು, ಬಟ್ ಸಿನಿಮಾದ ಚಿತ್ರಕಥೆ
ಮತ್ತು ಸಂಭಾಷಣೆಗಳು ಕೂಡ ಅವರು ಕೂಡ ಸ್ವಲ್ಪ ನಿಮಗೆ ಸಜೆಷನ್ ಕೊಟ್ಟು ಸಿನಿಮಾ ಇನ್ನಷ್ಟು ಚೆನ್ನಾಗಾಗ್ಲಿಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಮುಂದಿನ ದಿನ ಅಂದ್ರೆ ಆದಷ್ಟು ಬೇಗ ನೀವು ಆಷಾಢ ಅದು ಇದು ಅಂತ ಕಾಯ್ಬೇಡಿ, ಚಿತ್ರ ಸ್ಟಾರ್ಟ್ ಆಗಿದೆ. ಆದ್ರಿಂದ ಆದಷ್ಟು ಬೇಗ ಸಿನಿಮಾವನ್ನ ಹೊರಗೆ ತಂದು ನಮಗೆ ಮತ್ತು ಮಾಧ್ಯಮಕ್ಕೆ ನಿಮ್ಮ ಚಿತ್ರದ ನಾಯಕ ಯಾರು ಅಂತ ಆದಷ್ಟು ಬೇಗ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ, ಡೇವಿಡ್ ಅವರಿಗೆ ಇನ್ನಷ್ಟು ಎಲ್ಲರ ಸಹಕಾರ ಸಿಗ್ಲಿ, ಶುಭವಾಗ್ಲಿ ಅಂತ ಹಾರೈಸ್ತಾ, ಅವರ ಸಂಸ್ಥೆ ಹೆಸರು ಆಲ್ ವಿನ್ ಅಂದ್ರೆ ಅವರು ಎಲ್ಲ ಯಾವ ಕೆಲಸ ಮಾಡ್ತಾರೆ ಅಥವಾ ಸಿನಿಮಾದಲ್ಲಿ ಎಲ್ಲ ವಿಷಯಕ್ಕೂ ಅವರಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸರ್. ಒಂದು ಲಾಂಛನದಲ್ಲಿ ಪೆನ್ ಡ್ರೈವ್ ಒಂದು ಉತ್ತಮ ಚಿತ್ರ ಮೂಡಿಬರಲಿ, ಕರ್ನಾಟಕದ ಯಶಸ್ವಿ ಪ್ರದರ್ಶನಗೊಳ್ಳಿ, ಯಶಸ್ಸು ಸಿಗ್ಲಿ ನಮ್ಮ ತಂಡಕ್ಕೆ ಅಂತ ಹೇಳಿ ಈ ಮೂಲಕ ಹಾರೈಸ್ತೀವಿ. ಚರ್ಚ್ನಲ್ಲಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಹಿಂದೂ ಧರ್ಮದ ಒಂದು ಆಡ್ ಚರ್ಚಲ್ಲಿ ಶೂಟ್ ಆಗತ್ತೆ, ಅದನ್ನ ಮಾಡೋರು ನಮ್ ಡೇವಿಡ್. ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮಕ್ಕೆ ಬಂದಂತಹ ಮಾನ್ಯ ಅಧ್ಯಕ್ಷರು ನಮ್ ಸುರೇಶ್ ಸರ್